ಹಾಯ್ ಎಲ್ರಿಗೂ ನಮಸ್ಕಾರ. ರೋಡಲ್ಲಿ ತುಂಬಾ ಬಿಸಿಲು, ನಡೆಯೋಕ್ಕೆ ಆಗ್ತಾಯಿಲ್ಲ. ರೋಡಲ್ಲಿ ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾಯಿದ್ದೀವಿ. ನೆನ್ನೆ ನಮ್ಮ ಅಕ್ಕಂದಿರು ಬಂದಿದ್ದರು ನಮ್ಮ ಮನೆಗೆ. ಅದಕ್ಕೆ ಇವಾಗ ತಿಂಡಿ ಮಾಡ್ಕೊಂಡು ನಮ್ಮ ಆಂಟಿ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಅಮ್ಮನ ನೋಡಿ ಹೆಂಗೆ ಬರ್ತಾಯಿದೆ ಅಂತ. ನಾನು ನಮ್ಮ ಆಂಟಿ ಇಬ್ಬರು ಒಂದೇ ಊರೇನೆ, ಇದೇ ಊರಲ್ಲೇ ಇರೋದು. ಅಂದರೆ ನಮ್ಮನೆ ನಮ್ಮೂರಿಗೆ ಬಂದ ತಕ್ಷಣ ಅಲ್ಲೇ ಮುಂದೆ ಫಸ್ಟೇ ಸಿಗುತ್ತೆ. ಇವ್ರ ಮನೆಗೆ ಸ್ವಲ್ಪ ಊರೊಳಗಡೆ ಬರಬೇಕು. ನಮ್ಮಮ್ಮ ಇವಾಗ ವಡೆ ಮಾಡೋಕ್ಕೆ ಅಂತ ತಡ್ನಿಬೇಳೆ ಹೊಡಿತಾ ಇದ್ದಾರೆ ಕಲ್ಲಲ್ಲಿ. ನಮ್ಮ ಆಂಟಿ ದನಿಗೆ ಕಲ್ಗೋಚ್ ಮಾಡ್ತಾ ಇದ್ದಾರೆ. ಟೀ ಮತ್ತು ಎಲೆ ಅಡಿಕೆ ಇಲ್ಲ ಅಂದರೆ ನಮ್ಮ ಆಂಟಿ ಏನು ಮಾಡಲ್ಲ. ಅವೆರಡು ಮೇಯ್ನಾಗಿರಬೇಕು, ಎಲೆ ಅಡಿಕೆ. ಒಂದು ತಾರ ಈಗ ಕೈಲಿ ಒಂದು ಮಠ ಹಿಡ್ಕೊಂಡಿದೆ, ಇಲ್ಲಿ ತಾರಿತ್ತು ಕುಯ್ತಿದ್ದಾರ ಬಂದು ಸರ್ಕನೆ ಕುಯ್ಕೋತಕ್ಕೆ ನಾನು ಸುಮಾರಿಗೆ ಇದು ಮಾಡಿ ಅಂತವ ಮಾಡ್ಬಂಗವ ಏನು ಉಳ್ಬಿಟ್ಟವ್ರ ನೋಡಿ. ನಮ್ಮ ಚಿಕ್ಕಪ್ಪ ಕಾಯಿ ಕಡ್ಗೋಕೆ ಹೋಗಿತ್ತು, ಅದು ಸ್ವಲ್ಪ ಕೈ ಏಟಾಗಿದೆ. ಇವಾಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ನಾನ್ ವೆಜ್ ಮಾಡೋಣ ಅಂತ. ನೋಡಿ, ನಾನೇ ಮಾಡ್ತಿರೋದು ನಾನ್ ವೆಜ್ಜು. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಸೂಪರಾಗಿ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಮಾಡ್ತೀಯ ಅಂತ. ಅದಕ್ಕೆ ನನ್ನ ಕೈಲೇ ಮಾಡಿಸ್ತಾ ಇದ್ದಾರೆ. ಮಧ್ಯಾಹ್ನ ನಾನ್ ವೆಜ್ ಆಯಿತು. ಇವಾಗ ವಡೆ ಪಾಯಸ ಮಾಡ್ತಾ ಇದ್ದಾರೆ. ಇವನು ನಮ್ಮ ಅಣ್ಣಯ್ಯ, ನಮ್ಮ ದೊಡ್ಡಮ್ಮನ ಮಗ. ಇವನು ಬಂದಿದ್ದ ಅಂತ ಮಾತಾಡ್ತಾ ಕೂತಿದ್ವಿ ನಾನು ನಮ್ಮ ಅಕ್ಕಂದಿರಿಬ್ಬರು. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ವಿ ನೈಟು. ಇವತ್ತು ನಮ್ಮ ನವೀನ್ ಭಾವ ಮತ್ತು ಶ್ರುತೇಕ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಅದನ್ನು ನೈಟ್ ಸೆಲೆಬ್ರೇಟ್ ಮಾಡಿದ್ವಿ ಆ್ಯನಿವರ್ಸರಿನ. ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.